ಕಾನೂನು ಸುವ್ಯವಸ್ಥೆ ಬಗ್ಗೆ ನಾನು ಮಾತಾಡಿದ್ದೆ. ನಾನು ಕೇಳಿದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಅದರ ಬಗ್ಗೆ ನಾನು ಕೇಳಿದ್ದೆ. ಕೇಸ್ಗಳು, ಸೈಬರ್ ಕ್ರೈಮು, ಮತ್ತೆ ಜೈಲುಗಳು 5 ಸ್ಟಾರ್ ಹೋಟ್ಲಾಗಿರುವಂಥದ್ದು, ರೆಸಾರ್ಟ್ಗಳಾಗಿರುವಂಥದ್ದು, ಡ್ರಗ್ಸ್ ಹಾವಳಿ, ಈ ತರದ ಬಗ್ಗೆ ನಾವು ಪ್ರಶ್ನೆಗಳನ್ನ ಕೇಳಿದ್ದೆ ಸನ್ಮಾನ್ಯ ಗೃಹ ಸಚಿವರಿಗೆ. ಅವ್ರು ನನ್ನ ಉತ್ತರ ಕೊಟ್ಟಿದ್ದಾರೆ. ರಾಷ್ಟ್ರದೆಲ್ಲೆಡೆ ರಾಜಾರೋಷವಾಗಿ ಡ್ರಗ್ಸ್ ಮಾರಾಟ ಆಗುತ್ತೆ, ಅಲ್ಲಿಂದ ಶುರು ಮಾಡಿರೋದೇ ರಾಷ್ಟ್ರದಿಂದ. ಅವರು ನಾನು ಕೇಳಿದ್ದು ರಾಜ್ಯದಲ್ಲಿ, ನಾನು ರಾಷ್ಟ್ರದ ಸುದ್ದಿಗೆ ಹೋಗಿಲ್ಲ. ರಾಜ್ಯದಲ್ಲಿ ಏನೇನು ಹಾವಳಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ರೆ ಅವರು ರಾಷ್ಟ್ರದಲ್ಲ ಅಂತ ರಿಪೋರ್ಟ್ ಕೊಟ್ಟವರು. ಗೃಹ ಸಚಿವ ಅದು ಕಾಪಿನೂ ಕೊಡ್ತೀನಿ, ಇಲ್ಲಿದೆ ನಿಮ್ಗೆ, ನನಗೆ ಈ ಪ್ರಕರಣಗಳು ಅಷ್ಟೇ ನನ್ನ ಹತ್ರ ಮಾಹಿತಿ ಇದೆ. ಇದರದ್ದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಪೋಕ್ಸೋ ಪ್ರಕರಣ, ಅತ್ಯಾಚಾರ ಇವೆಲ್ಲ ಜಾಸ್ತಿ ಆಗಿದೆ. ಹಲ್ಲೆ ಪ್ರಕರಣಗಳು, ಕಳ್ತನ ಇವೆಲ್ಲನೂ ಕೂಡ ಜಾಸ್ತಿ ಆಗ್ತಾ ಹೋಗಿದೆ. ಅವ್ರು ಕೊಟ್ಟಿರೋ ದಾಖಲೆನೆ ನನಗೆ ಹೇಳ್ತಾ ಇದ್ದೀನಿ. ಇದು ಕಾಪಿ ಇದೆ, ಕೊಡ್ತೀನಿ. ಅವರು ರಿಪ್ಲೈ ಮಾಡಿರೋದು. ಆಮೇಲೆ ಪ್ರಮುಖವಾಗಿ ದ್ವೇಷ ಭಾಷಣ. ಸರ್ಕಾರ ಏನೋ ಒಂದು ಮುಚ್ಚಿಡುವಂತ ಪ್ರಯತ್ನವನ್ನ ವಿಧಾನಸಭೆ ಬೆಳಗಾವಿ ಅಧಿವೇಶನದಲ್ಲಿ ಮಾಡಿದ್ರು. ನಾರ್ಮಲಿ ಬಿಲ್ಗಳಿಗೆ ಸಾಕಷ್ಟು ಅವಕಾಶವನ್ನ ಸ್ಪೀಕರ್ ಅವರು ಕೊಡ್ಬೇಕು. ಆದ್ರೆ ಈ ಬಿಲ್ ಬಂದ ತಕ್ಷಣನೇ ತರಾತುರಿಯಲ್ಲಿ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ನಾನು ಇನ್ನೂ ಅರ್ಧನೂ ಮಾತಾಡಿಲ್ಲ. ವಿರೋಧ ಪಕ್ಷ ನಾಯಕ ಅರ್ಧನೂ ಮಾತಾಡಿಲ್ಲ. ಉಳಿದವರು ಬಹಳಷ್ಟು ಜನ, ಸುಮಾರು 15-16 ಜನ ಮಾತಾಡ್ಬೇಕಾಯ್ತು ನಮ್ಮ ಪಾರ್ಟಿಯಿಂದ. ಒಬ್ಬರಿಗೂ ಅವಕಾಶನೇ ಕೊಡಲಿಲ್ಲ. ತರಾತುರಿಯಲ್ಲಿ ಬೆಲ್ಲಲ್ಲಿದ್ದಾಗ ಮಾಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ವಾಕ್ ಸ್ವಾತಂತ್ರ್ಯವನ್ನ ಕಸಿಯುವಂಥದ್ದು. ದೇಶದಲ್ಲಿ ಎಮರ್ಜೆನ್ಸಿಯನ್ನ ತಂದಂತ ಪಾರ್ಟಿ ಇದು. ಜೈಲುಗಳಿಗೆ ವಿರೋಧ ಪಕ್ಷವನ್ನ, ಮಾಧ್ಯಮದವರನ್ನ, ನ್ಯಾಯಾಧೀಶರುಗಳನ್ನ ಜೈಲಿಗೆ ಹಾಕಂತ ಒಂದು ಕಾಯ್ದೆ ತಂದ ಕಾಂಗ್ರೆಸ್ ಮತ್ತೊಂದ್ಸರಿ ಅದೇ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಮಸೂದೆಯಿಂದ ಮುಂದಿನ ದಿನಗಳಲ್ಲಿ ಯಾರು ಕಾರ್ಟೂನ್ ಬರೆಯಂಗಿಲ್ಲ, ಯಾವುದೇ ಸ್ಕ್ಯಾಂಡಲ್ಗಳನ್ನ ಎಕ್ಸ್ಪೋಸ್ ಮಾಡಂಗಿಲ್ಲ ಮಾಧ್ಯಮದವರು. ಈ ರೀತಿ ಈ ದ್ವೇಷ ಭಾಷಣದ ಒಂದು ಮಸೂದೆಯಿಂದ ಹಲವಾರು ವಿರೋಧ ಪಕ್ಷಗಳನ್ನ ಟಾರ್ಗೆಟ್ ಮಾಡಿ ವಿರೋಧ ಪಕ್ಷಗಳನ್ನ ಜೈಲಿಗೆ ಕಳಿಸಕ್ಕೆ ತಂದಿರೋಂಥ ಕಾಯ್ದೆ ಇದು. ಜನಸಾಮಾನ್ಯರಿಗೆ ಒಳ್ಳೇದಾಗೋ ಕಾಯ್ದೆ ಇಲ್ಲ. ಇದೇನೋ ಈ ಕಾಯ್ದೆ ಬರೋದ್ರಿಂದ ಜನಸಾಮಾನ್ಯರಿಗೆ ಒಳ್ಳೇದಾಯ್ತು, ಜನಸಾಮಾನ್ಯರು ಖುಷಿ ಬೀಳೋ ಕಾಯ್ದೆ ಅಲ್ಲ ಇದು. ಕಾಂಗ್ರೆಸ್ ಪಾರ್ಟಿಗೆ ತೆಗಳ್ತಾ ಇದಾರಲ್ಲ, ನಿಮ್ ರಸ್ತೆ ಸರಿ ಇಲ್ಲ, ಹಳ್ಳ ಬಿದ್ದ ರಸ್ತೆಗಳು, ರಾಜ್ಯದಲ್ಲಿ ಕ್ರೈಮ್ ಆಗ್ತಾ ಇದೆ, ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಇವೆಲ್ಲನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜನ ತಮ್ಮ ಭಾವನೆಗಳನ್ನ ವ್ಯಕ್ತ ಮಾಡ್ತಾ ಇದೆ. ಇನ್ಮೇಲೆ ಅದಕ್ಕೆಲ್ಲ ಕಟ್ಟು, ಯಾರು ವ್ಯಕ್ತ ಮಾಡಂಗೇ ಇಲ್ಲ. ಇನ್ಮೇಲೆ ಅಂದ್ರೆ ಕಾಂಗ್ರೆಸ್ ಮತ್ತೊಂದು ಬಾರಿ ರಾಜ್ಯದಲ್ಲಿ ಈ ಮಸೂದೆ ತರ ಮುಖಾಂತರ ವಾಕ್ ಸ್ವಾತಂತ್ರ್ಯವನ್ನ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳನ್ನ, ಮಾಧ್ಯಮದವರನ್ನ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಗವರ್ನರ್ ಅವರು ಊರಲ್ಲಿ ಇಲ್ಲ, ಅದು 25ನೇ ತಾರೀಕಿಂದ 29ನೇ ತಾರೀಕು ಊರಲ್ಲಿ ಇರಲ್ಲ. ಗವರ್ನರ್ ಊರಿಂದ ಬಂದ ತಕ್ಷಣನೇ ಮಧ್ಯಪ್ರದೇಶಕ್ಕೆ ಹೋಗಿದ್ದಾರೆ. ಅವರು ಬಂದ ತಕ್ಷಣ
ನಾವು ಈ ಮಸೂದೆ ಎಷ್ಟು ಮನೆಯಾಳ ಕೆಲಸ ಮಾಡುತ್ತೆ, ಈ ಮಸೂದೆಯಿಂದ ವಾಕ್ ಸ್ವಾತಂತ್ರ್ಯಕ್ಕೆ ಎಷ್ಟು ಸಮಸ್ಯೆಗಳಾಗ್ತಾ ಇದೆ ಆಗುತ್ತೆ, ಇವೆಲ್ಲವನ್ನ ವಿವರಿಸಿ ಅವರಿಗೆ ಮನವರಿಕೆ ಮಾಡಿಕೊಡೋದಿದ್ರೆ ದಯವಿಟ್ಟು ಈ ಬಿಲ್ಗೆ ಸಹಿ ಹಾಕಬೇಡಿ. ಇದು ಕಾಂಗ್ರೆಸ್ಸಿನ ವಿರೋಧ ಮಾಡುವಂತವ್ರನ್ನ ಜೈಲಿಗೆ ಹಾಕುವಂತ ಒಂದು ಕಾಯ್ದೆ. ಇದು ವಿರೋಧ ಪಕ್ಷಗಳನ್ನ ಜೈಲಿಗಟ್ಟುವಂತ ಕಾಯ್ದೆ ಅಷ್ಟೇ. ಇದರಲ್ಲಿ ಏನು ಸಮಾಜಕ್ಕೆ ಒಳ್ಳೆಯದಾಗೋ ಕೆಲಸ ಇಲ್ಲ ಅಂತೇಳಿ ನಾವು ಗವರ್ನರ್ ಅವ್ರನ್ನ ಭೇಟಿ ಮಾಡಿ ನಾವು ಈ ಮನವಿಯನ್ನ ನಾವು ಕೊಡೋದಿದ್ದೀವಿ. ಆಮೇಲೆ ಇಡೀ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿದೆ. ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಲ್ಲೂ 19 ಸೀಟ್ಗೆ 15 ಸೀಟ್ ಗೆದ್ದಿದೆ. ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ 3, ಬಜಪೆ, ಕಿನ್ಗೋಳಿ, ಮಂಕಿ, ಈ 3 ಕಡೆನೂ ಕೂಡ ಬಿಜೆಪಿ ಮೊದಲ ಸ್ಥಾನದಲ್ಲಿ ಗೆದ್ದು ಬಹುಮತವನ್ನ ಪಡೆದಿದೆ. ಅದೇ ರೀತಿ ರಾಯಚೂರು ಅಷ್ಟೇ, ರಾಯಚೂರಲ್ಲೂ ನಾವು ಗೆದ್ದಿದ್ದೀರಿ. ಒಟ್ಟಾರೆ ಜನ ಈ 2.5 ವರ್ಷದ ಇವರ ಆಡಳಿತವನ್ನ ಬೇಸತ್ತು ಇವತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಬಿಜೆಪಿಗೆ ಅಭೂತಪೂರ್ವ ಬೆಂಬಲವನ್ನ ಕೊಟ್ಟಿದೆ. ನಾನು ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೇನೆ. ಇದು ಮುನ್ಸೂಚನೆ, ಕಾಂಗ್ರೆಸ್ಸಿನ ಸರ್ಕಾರ ತೊಲಗುವಂತದಕ್ಕೆ ಇದು ಮುನ್ಸೂಚನೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮುನ್ಸೂಚನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.